ಇದು ಬಂದ್ಬಿಟ್ಟು ನಿಮಗೆ 18,000. 18,000. ಹಾಂ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ OLG ಆರ್ಯ ಹಾಲ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಹಾಲು ಕರೆಯುವ ಯಂತ್ರದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸರ್, ಇದು ಹಾಲು ಕರೆಯುವ ಯಂತ್ರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಹಾಂ ಸರ್, ಖಂಡಿತವಾಗಿ. ಇದು ಹಾಲು ಕರೆಯೋ ಮಿಷಿನ್ನು. ಇದು ನೋಡ್ರಿ, ಇದು ಕ್ಯಾನು ಏನು ಮಿಲ್ಕ್ ಅಕ್ಯುಮುಲೇಟ್ ಆಗುತ್ತೆ ಇದರಲ್ಲಿ. ಇದ್ರಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಮೋಟ್ರು. ಎಲೆಕ್ಟ್ರಿಕ್ ಸಿಂಗಲ್ ಫೇಸಿಗೆ ಓಡುತ್ತೆ ಸರ್? ಸಿಂಗಲ್ ಫೇಸಿಗೆ ಓಡುತ್ತೆ ಸರ್. ಇದು ಕ್ವಾರ್ಟರ್ ವ್ಯಾಟಿನ ಮೋಟ್ರ್ ಇದು. ಮತ್ತೆ ಕೈಯಲ್ಲೂ ಕೂಡ ಆಪರೇಟ್ ಮಾಡ್ಬೋದು. ಈಗ ಅಕಸ್ಮಾತ್ ಒಂದು ಮುಕ್ಕಲ್ ಭಾಗ ಕರೆದ್ಬಿಟ್ಟಿರ್ತೀರ, ಕರೆಂಟ್ ಹೋಯ್ತು, ಅವಾಗ ಮತ್ತೆ ಮ್ಯಾನ್ಯುಯಲ್ ಆಗಿ ಕರಿತಾ ಕುತ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡಿದ್ದೀವಿ, ಇದಕ್ಕೆ ಸಪ್ರೇಟಾಗಿ ಮ್ಯಾನ್ಯುಯಲ್ ಆಗಿ ಕೈಯಲ್ಲಿ ಒತ್ತೋದು ಕೂಡ ಕೊಟ್ಟಿದ್ದೀವಿ. ಕರೆಂಟಲ್ಲಿ ಕೂಡ ಆಪರೇಟ್ ಆಗುತ್ತೆ, ಹಾಗೂ ಕೈಯಲ್ಲಿ ಕೂಡ ಒತ್ಬೋದು, ಅಥವಾ ಕರೆಂಟ್ ಇಲ್ಲ ಅಂತಂದ್ರೆ ಕೈಯಲ್ಲಿ ಮಾತ್ರ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು 20 ಲೀಟ್ರ್ ಕ್ಯಾನ್ ನಿಮಗೆ ಕೆಪಾಸಿಟಿ. ಹಾಂ, ಇದು ಬೇಸಿಕ್ ಮಾಡಲು ಸರ್. ಬೇಸಿಕ್ ಮಾಡಲು. ಇದು ನೋಡಿ, ಈ ಥರದ್ದು ನಿಮಗೆ ಕೆಚ್ಚಲಿಗೆ ಈ ಆಕ್ಸೆಸರೀಸ್ ಹಾಕ್ತೀವಿ. ಇದರಲ್ಲಿ ನಿಮಗೆ ಕೆಚ್ಚಲು ದೊಡ್ಡದಾಯಿತು ಅಂತಂದರೆ ಇದಕ್ಕೆ ಸಪ್ರೇಟ್ ಮತ್ತೆ 4 ಬೇರೆ ಬಿಡಿ ಭಾಗಗಳು ಬರುತ್ತೆ. ದೊಡ್ಡ ಕೆಚ್ಚಲಿಗೆ ಹಾಕೋದಂಥದ್ದು ಇನ್ನೂ 4 ಪ್ಲಾಸ್ಟಿಕ್ ಇದು ಬರುತ್ತೆ. ಅದ್ರ ಜೊತೆಗೆ ಇನ್ನೂ 2 ಎಕ್ಸ್ಟ್ರಾ ಕೊಡ್ತೀವಿ. ಸ್ಪೇರ್ಸ್ ಕೂಡ ಇರುತ್ತೆ. ಸೊ ಅಕಸ್ಮಾತ್ ಸಡನ್ ಆಗಿ ಒಂದೇನೋ ಇದಾಯಿತು, ಸೊ ಅದನ್ನ ಹಾಕೊಂಡು ಯೂಸ್ ಮಾಡ್ತಾ ಇರ್ತೀರಾ, ನೀವು ನಮಗೆ ಆರ್ಡರ್ ಕೊಡ್ತೀರಾ, ಅದನ್ನು ತರಿಸಿ ಇಡ್ತೀವಿ ಮತ್ತೆ ಅಷ್ಟೊತ್ತಿಗೆ ನಿಮಗೆ ತೊಂದರೆ ಆಗಲ್ಲ. ಆ ಟೈಮಲ್ಲಿ ಹಾಲು ಕರೆಯೋ ಇದರಲ್ಲಿ ಸ್ಪೇರ್ಸ್ ಕೂಡ ಕೊಡ್ತೀವಿ ಅದನ್ನು. ಸರ್, 1 ಅವರಲ್ಲಿ ಎಷ್ಟು ಲೀಟ್ರ್ ಹಾಲು ಕರಿಬೋದು ನಾವು? ಸುಮಾರು ನೀವು 1 ಅವರ್ ಅಲ್ಲಿವರೆಗೂ ಅಷ್ಟೊಂದು ಲೆಕ್ಕ ಹಾಕುವಂಥದ್ದೇನಿಲ್ಲ. ಒಂದು 20 ನಿಮಿಷದಲ್ಲಿ ಕಂಪ್ಲೀಟ್ ಕ್ಯಾನ್ ತುಂಬುತ್ತೆ. 20 3ರಿಂದ 4 ಹಸುವಲ್ಲಿ ಹಾಲು ಕರಿ. ಇದು ಬೇಸಿಕ್ ಮಾಡಲು ಒಂದು 4 ಹಸುಕಾದ್ರೆ ಸೂಕ್ತ, 4-5. ಅದೇ 2-3 ಹಸು ಹಿಡ್ಕೊಂಡಿದ್ದವರಿಗೆ ಸೂಕ್ತ. ಹೌದು, ಚಿಕ್ಕ ಇದು ಒಂದು 4 ಹಸು ಇದ್ದವರಿಗೆ ಸೂಕ್ತ ಆಗುತ್ತೆ, ಅನುಕೂಲ ಆಗುತ್ತೆ. ಇದು ಬಿಟ್ಟರು ನಿಮಗೆ ಬೇರೆ ದೊಡ್ಡ ಫಾರ್ಮ್ ಥರ ಮಾಡ್ಕೊಂಡಿರ್ತಾರೆ, ಇಲ್ಲ ಪೈಪ್ಲೈನ್ ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಆ ಥರದಕ್ಕೆಲ್ಲ ಅದು ಕೂಡ ಮಾಡಿಸ್ತೀವಿ ಸರ್. ದೊಡ್ಡ ಮಿಷಿನ್ ಬೇಕಾದ್ರೆ ತುಂಬ 10 ಹಸು ಇದೆ, 12 ಹಸು ಇದೆ, ಈ ಥರ ಅವ್ರ ಕೆಪಾಸಿಟಿ ಅವ್ರ ತಕ್ಕನಾಗಿ ನಿಮ್ಗೆ ಯಾವ ಕೆಪಾಸಿಟಿ ಬೇಕೋ ಇದಕ್ಕೆ ಡಿಸೈನ್ ಮಾಡಿಸ್ಬಿಟ್ಟು ಕೊಡ್ತೀವಿ. ಇದು ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಸರ್, ಇದು ಬಂದ್ಬಿಟ್ಟು ನಿಮಗೆ 18,000. ಹಾಂ, ಬೇಸಿಕ್ ಮಾಡಲು 18,000 ಸರ್. ಬೇಸಿಕ್ ಮಾಡಲು. ಇದಕ್ಕಿಂತ ಹೆವಿದು ಎಷ್ಟಾಗುತ್ತೆ ಸರ್? ಹೆವಿದು ನಿಮಗೆ 48,000ವರೆಗೂ ಇದೆ ಸರ್. 48,000ವರೆಗೂ ಇದೆ. ಪೈಪ್ ಲೈನ್ ಮಾಡಿಸ್ತೀನಿ ಅಂತಂದ್ರೆ ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ. ನಿಮಗೆ ಏನಂತಂದರೆ ಕರೆಂಟ್ ಇದ್ದಾಗ ಮೋಟ್ರಲ್ಲಿ, ಹಾಗೂ ಕರೆಂಟ್ ಏನಾದ್ರು ಹೋಯ್ತು ಅಂತಂದರೆ ಪೆಟ್ರೋಲ್ ಇಂಜಿನ್ ಅಸೆಂಬಲ್ ಮಾಡ್ಕೊಡ್ತೀವಿ. ಪೆಟ್ರೋಲ್ ಇಂಜಿನ್ ಅಸೆಂಬಲ್ ಮಾಡ್ಕೊಡ್ತೀವಿ. ಸೊ ಅವಾಗ ಇದರಿಂದ ತೆಗೆದುಬಿಟ್ಟು ಅದಕ್ಕೆ ಬೆರೆಟ್ ಹಾಕೊಂಡ್ರೆ ನಿಮಗೆ ಪೆಟ್ರೋಲಲ್ಲಿ ಓಡುತ್ತೆ. ಸರ್, ಮ್ಯಾನ್ಯುಯಲಲ್ಲಿ ಕೆಲಸ ಸ್ಪೀಡಾಗಿ ಆಗುತ್ತೆ ಅದು? ಇದು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ನಿಧಾನ. ಬಟ್ ಏನಂತಂದ್ರೆ ಈ ಕರೆಂಟ್ ಅರ್ಧದಲ್ಲಿ ಹೋಯ್ತು ಅಂತಂದ್ರೆ ನಾನು ಮತ್ತೆ ಕೈಯಲ್ಲಿ ಮಾಡೋದು ತಪ್ಪುತ್ತಲ್ಲ, ಹಂಗೆ ಕಂಟಿನ್ಯೂ ಇದು ಮಾಡ್ಬಿಟ್ಟು ಇದೇನು ಕಂಟಿನ್ಯೂಸ್ ಹಿಂಗೆ ಹೊಡಿಬೇಕು ಅಂತಲ್ಲ. ಇನ್ನೊಂದು ಮಾಹಿತಿ ಏನಂದ್ರೆ ಕಂಟಿನ್ಯೂಸ್ ಹಿಂಗೆ ಹೊಡಿತಾನೆ ಇರ್ಬೇಕಂತಲ್ಲ. ಒಂದು 4 ಸಲ ಹೊಡೆದ್ಬಿಟ್ರೆ ಏನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ಎಷ್ಟಿರುತ್ತೋ ಅಷ್ಟವರೆಗೂ ಸಕ್ ಮಾಡ್ತಾ ಹೋಗುತ್ತೆ, ಎಳಿತಾ ಹೋಗುತ್ತೆ ಹಾಲನ್ನ. ನೀವು ಹಿಂಗೆ ಬರ್ತಾನೆ ಇರಬೇಕು ಅಂದಾಗ ಕಂಟಿನ್ಯೂಸ್ ಹೊಡಿತಾನೆ ಇರಬೇಕು ಅಂತ ಏನಿಲ್ಲ. ಅದು ಪ್ರೆಷರ್ ಕ್ರಿಯೇಟ್ ಆಗೋವರೆಗೂ ಕಂಪ್ಲೀಟ್ ಒತ್ಬಿಟ್ಟು ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಸಕ್ ಆಗ್ತಾ ಇರುತ್ತೆ. ಇಷ್ಟೆಲ್ಲ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ಸರ್.